ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಸಂಜೆ ಖರ್ಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಬಳಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಬೆಳವಣಿಗೆ ನಡುವೆ ಆಕಾಂಕ್ಷಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಖರ್ಗೆ ಭೇಟಿಯಾಗಿ ತಮಗೂ ಮನ್ನಣೆ ನೀಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಮಂತ್ರಿ ಮಾಡಲಿ ಅಂತ ಹೇಳಿದ್ವಿ. ಇನ್ನೊಂದು 3-4 ದಿನದಲ್ಲಿ ಡೇಟ್ ಕೊಡ್ತಾರೆ. ಆದಷ್ಟು ಬೇಗನೆ ಆಗ್ತದೆ. ಶಾಸಕರ ದಂಡು ಮತ್ತೆ ದೆಹಲಿಗೆ ಹೋಗಿ ಬೀಡು ಬಿಡ್ತಕ್ಕಂಥ ಸೂಚನೆಗಳು ಮತ್ತೆ ಗೋಚರ ಆಗ್ತಾ ಇದೆ. ಮೆರಿಟ್ ಕೋಟಾ ಕೆಲವು ಮುಗ್ದೋದು, ಮೊದಲು ಪೇಮೆಂಟ್ ಕೋಟಾಗೆ ಕಾಯ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸಂಪುಟ ವಿಸ್ತರಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಿ ತಿಂಗಳ ಮೇಲಾದ್ರೂ ಸಂಪುಟ ವಿಸ್ತರಣೆ ಗೂಡಿಗೆ ವರಿಷ್ಠರು ಇನ್ನೂ ಕೈ ಹಾಕಿಲ್ಲ. ಸಚಿವಾಕಾಂಕ್ಷಿಗಳು ಮಾತ್ರ ಯಾವಾಗ ಸಂಪುಟ ವಿಸ್ತರಣೆ ಆಗತ್ತೆ, ನಮಗೂ ಅದೃಷ್ಟ ಖುಲಾಯಿಸುತ್ತೆ ಅಂತ ತುದಿಗಾಲಲ್ಲಿ ಕಾಯ್ತಿದ್ದಾರೆ. ಆಕಾಂಕ್ಷಿಗಳ ಈ ಕಾಯುವಿಕೆ ನಡುವೆ ದೆಹಲಿ ಅಂಗಳದಿಂದ ಭರವಸೆಯ ಗಾಳಿ ಬೀಸೋಕೆ ಶುರುವಾಗಿದೆ. ಜುಲೈ 17ರೊಳಗೆ ಫೈನಲ್ ಆಗುತ್ತಾ ಸಚಿವಾಕಾಂಕ್ಷಿಗಳ ಪಟ್ಟಿ. ಶೀಘ್ರದಲ್ಲೇ ದೆಹಲಿಗೆ ಡಿಕೆ, ಇಂದು ಸಂಜೆ ಖರ್ಗೆ ಪ್ರಯಾಣ. ಇಷ್ಟು ದಿನ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ರು. ಇದೇ ಕಾರಣಕ್ಕೆ ಸಂಪುಟ ವಿಸ್ತರಣೆ ಗೋಜಿಗೆ ಹೈಕಮಾಂಡ್ ಹೋಗಿಲ್ಲ ಅಂತ ಹೇಳಲಾಗ್ತಿದೆ. ಆದ್ರೀಗ ರಾಹುಲ್ ಗಾಂಧಿ ವಿದೇಶದಿಂದ ದೆಹಲಿಗೆ ವಾಪಸ್ ಆಗಿರುವುದಾಗಿ ಮಾಹಿತಿ ಇದೆ. ಹೀಗಾಗಿ ಇಂದು ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ತೆರಳಲಿದ್ದು, ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ ಜೊತೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಜುಲೈ 17ರ ಒಳಗೆ ಕ್ಯಾಬಿನೆಟ್ ಬಗ್ಗೆ ಚರ್ಚೆ ಮಾಡುವ ನಿರೀಕ್ಷೆ ಇದೆ. ಯಾಕೆಂದ್ರೆ ಜುಲೈ 17ರಂದು ರಾಹುಲ್ ಗಾಂಧಿ ಡೆಹ್ರಾಡೂನ್ಗೆ ತೆರಳೋದ್ರಿಂದ ಜುಲೈ 17ರ ಒಳಗೆ ಸಚಿವಾಕಾಂಕ್ಷಿಗಳ ಪಟ್ಟಿ ಫೈನಲ್ ಆದ್ರೂ ಅಚ್ಚರಿಯಿಲ್ಲ. ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆದಷ್ಟು ಬೇಗ ಆಗತ್ತೆ ಅಂತ ಹೇಳಿದ್ರು. ಸಂಪುಟ ವಿಸ್ತರಣೆ ಯಾವಾಗ? ಆದಷ್ಟು ಬೇಗನೆ ಆಗ್ತದೆ. ತಮ್ಮನ್ನು ಕೂಡ ಕೆಲ ಶಾಸಕರ ಪರಿಸ್ಥಿತಿ ಇದೆ, ಇಲ್ಲ ಸಚಿವರುಗಳು ಇಲ್ಲಲ್ಲ ಸರ್. ಆದಷ್ಟು ಬೇಗನೆ ಆಗ್ತದೆ. ಬಂದ್ಮೇಲೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ದೆಹಲಿಗೆ, ತಾವು ಹೋಗಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನಾನು ಶೀಘ್ರದಲ್ಲೇ ಅಸೆಂಬ್ಲಿ ಕರಿತೀನಿ, ವರಿಷ್ಠರು ನನಗೆ ಡೇಟ್ ಕೊಡ್ತಾರೆ, ಡೇಟ್ ಕೊಟ್ಟಾಗ ದೆಹಲಿಗೆ ಹೋಗ್ತೀನಿ ಅಂದ್ರು. ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ಈಗ ಮುಂಚಿತವಾಗೇನೆ, ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದ್ಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲಿ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಕೊಡಬೇಕು ಎಂದ ಸತೀಶ್. ಸಂಪುಟ ವಿಸ್ತರಣೆ ಚರ್ಚೆ ನಡುವೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಿಲ್ಲೆಗೆ ಹೆಚ್ಚಿನ ಸ್ಥಾನ ನೀಡಬೇಕು ಅಂತ ಟವೆಲ್ ಹಾಕಿದ್ದಾರೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗಬೇಕು ಅಂತಾನೂ ಆಗ್ರಹಿಸಿದ್ದಾರೆ. ನೋಡೋಣ, ಆಗ್ತದೆ. ಯಾವಾಗ ಬೇಗ ಆಗ್ಬೇಕಂತ ಇದೆ ಎಲ್ಲರದು ಅಭಿಪ್ರಾಯ. ಬೇಗ ಆಗಲಿ ಅಷ್ಟೇ. ಹರಿಪ್ರಸಾದ್ ಅವ್ರ ಹೆಸರು ಬರ್ತಾ ಇದೆ, ಮತ್ತೆ ಕ್ಯಾಬಿನೆಟ್ ಸಲುವಾಗಿ ಕೆಪಿಸಿಸಿ ಅಧ್ಯಕ್ಷ ಇದ್ದಾಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ನೋಡೋಣ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಬೇಕಂತ ಹೇಳಿದಾರ. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗುತ್ತೆ. ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ. ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡ್ತೀವಿ. ಇಲ್ಲ, ನಮ್ಮ ಯಾರು ಸಂಪರ್ಕ ಮಾಡಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಂಪುಟ ವಿಸ್ತರಣೆ ಚರ್ಚೆ ನಡುವೆ ಆಕಾಂಕ್ಷಿಗಳು ಆಕ್ಟಿವ್. ಸಂಪುಟ ವಿಸ್ತರಣೆ ಚರ್ಚೆ ಬೆನ್ನಲ್ಲೇ ಆಕಾಂಕ್ಷಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಇಂದು ಸದಾಶಿವನಗರದಲ್ಲಿರೋ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಒಂದಿಷ್ಟು ಶಾಸಕರು ಭೇಟಿ ನೀಡಿದ್ರು. ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡ, ಟಿಡಿ ರಾಜೇಗೌಡ ಸೇರಿದಂತೆ ಹಲವರು ಭೇಟಿಯಾಗಿ ತಮಗೂ ಮಂತ್ರಿ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ. ಸರ್, ನಮ್ಮ ಅಧ್ಯಕ್ಷರು ಬೆಂಗಳೂರಿಗೆ ಇದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಬೆಳಿಗ್ಗೆ ಬಂದು ಅವ್ರು ಇವತ್ತು ಡೆಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಬಂದು ಆದಷ್ಟು ಬೇಗನೆ ಮಂತ್ರಿ ಮಾಡಲಿ ಅಂತ ಹೇಳಿದ್ವಿ. ಆಯ್ತಪ್ಪ, ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಬಂದರೆ ವಿಚಾರ ಮಾಡಿ ಆದಷ್ಟು ಬೇಗನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಯೋ ಚಾನ್ಸಸ್ ಇದೆ ಸ್ವಾಮಿ. ಇವತ್ತು ನಾಳೆ ಕರೆಯೋ ಚಾನ್ಸಸ್ ಇದೆ. ಇನ್ನೊಂದು 2-3 ದಿನದಾಗೆ ಕರೆದು ಎಲ್ಲ ಫೈನಲೈಸ್ ಮಾಡೋ ಆಸೆ ಭಾವನೆಗೆ ನಾವೆಲ್ಲ ಇದ್ದೀವಿ. ಸಚಿವ ಸ್ಥಾನಕ್ಕಾಗಿ ಶಾಸಕರು ಅಲೆದಾಡ್ತಿದ್ದಾರೆ ಎಂದ ಬಿವೈವಿ. ಮೆರಿಟ್ ಕೋಟಾ ಮುಗಿದ್ವು, ಈಗ ಪೇಮೆಂಟ್ ಕೋಟಾ. ಕಾಂಗ್ರೆಸ್ ನಾಯಕರ ಕಾಲೆಳೆದ ಛಲವಾದಿ ನಾರಾಯಣಸ್ವಾಮಿ. ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಬಿಜೆಪಿ ನಾಯಕರು ಕಾಲೆಳೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಅಭಿವೃದ್ಧಿ ಅಂದ್ರೆ ಸಿಎಂ ಬರೀ ಬೆಂಗಳೂರು ಅಂತ ತಿಳಿದುಕೊಂಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕರು ಬೆಂಗಳೂರು, ದೆಹಲಿಗೆ ಅಲೆದಾಡ್ತಿದ್ದಾರೆ ಅಂತ ಕುಟುಕಿದ್ರು. ಛಲವಾದಿ ನಾರಾಯಣಸ್ವಾಮಿ, ಮೆರಿಟ್ ಕೋಟಾ ಮುಗ್ದಿದೆ, ಈಗ ಪೇಮೆಂಟ್ ಕೋಟಾ ಅಂತ ಕಾಲೆಳೆದಿದ್ದಾರೆ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ರಾಜ್ಯ
ಭೀಕರ ಬರಗಾಲವನ್ನ ಎದು ನೋಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕ್ಯಾಬಿನೆಟ್ ಕೂಡ ಫುಲ್ ಕ್ಯಾಬಿನೆಟ್ ಕೂಡ ಇಲ್ಲ. ಈಗಾಗಲೇ ಮತ್ತೆ ಶಾಸಕರ ದಂಡು ಮತ್ತೆ ದೆಹಲಿಗೆ ಹೋಗಿ ಬೀಡು ಬಿಡ್ತಕ್ಕಂಥ ಎಲ್ಲಾ ಸೂಚನೆಗಳು ಮತ್ತೆ ಗೋಚರ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವರ ಸರ್ವೋಚ್ಚ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಮುಗಿಸ್ಕೊಂಡು ಮರಳಿ ವಾಪಸ್ಸು ಭಾರತಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ. ಯಾವ ವ್ಯಕ್ತಿಯ ತೂಕ ಎಷ್ಟಿದೆ, ಯಾವ ಖಾತೆಯನ್ನ ಆತನಿಗೆ ಕೊಡಬಹುದು, ಆತನ ತೂಕ ಯಾವ ರೀತಿ ನಮಗೆ ಪ್ರಯೋಜನ ಆಗತ್ತೆ ಅಂತ. ಈಗ ಮೆರಿಟ್ ಕೋಟಾ ಅಂತ ಇರ್ತವೆ, ಅವು ಮೆರಿಟ್ ಕೋಟಾ ಕೆಲವು ಮುಗ್ದೋದು ಮೊದಲು. ಇದೆಲ್ಲ ಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ ನಡೆಯೋದಲ್ವಾ ಅದು. ಆಮೇಲೆ ಡಿಪಾರ್ಟ್ಮೆಂಟ್ ಕೋಟಾ ಬೇರೆ ಇರ್ತವೆ, ಮ್ಯಾನೇಜ್ಮೆಂಟ್ ಕೋಟಾ ಅಂತ, ಅವು ಬೇರೆ ಆಗಿವೆ. ಈಗ ಮೋಸ್ಟ್ಲಿ ಯಾವ ಪೇಮೆಂಟ್ ಕೋಟಾಗೆ ಇದು ಇರಬಹುದು, ಪೇಮೆಂಟ್ ಕೋಟಾಗೆ ಕಾಯ್ತಾ ಇದ್ದಾರೆ. ಸೊ ಯಾವ ರೀತಿ ವ್ಯವಸ್ಥೆ ಆಗುತ್ತೋ ಆ ರೀತಿ ಬಹುಶಃ ಮಾಡಬಹುದು. ತಕ್ಷಣಕ್ಕೆ ಅದು ಬಗೆಹರಲ್ಲ, ಯಾಕಂತಂದ್ರೆ ವ್ಯವಹಾರ ಇದು ಮಾತುಕತೆ ಬಹಳ ಆಗ್ಬೇಕಲ್ಲ ಅದು. ಕಾಂಗ್ರೆಸ್ ಮನೆಯಲ್ಲಿ ಕಗ್ಗಂಟಾಗಿ ಉಳಿದಿರುವ ಸಂಪುಟ ವಿಸ್ತರಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಂದು ದೆಹಲಿಗೆ ತೆರಳಲಿರುವ ಖರ್ಗೆ ಯಾವ ಕ್ಷಣದಲ್ಲಾದರೂ ಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವ್ ಕೊಡಬಹುದು. ಬ್ಯೂರೋ ರಿಪೋರ್ಟ್, TV9.